ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ನಿವಾಸದ ಬಳಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಇನ್ನು ಪ್ರೋಟೋಕಾಲ್ ಪ್ರಕಾರವಾಗಿ ಭದ್ರತೆಗೆ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದ್ದು ಹೆಚ್ಚಿನ ಪೊಲೀಸರ ಜಮಾವಣೆ ಕೂಡ ಆಗಿದೆ. ಸ್ಥಳದಲ್ಲಿ ಡಿಕೆ ನಿವಾಸಕ್ಕೆ ಆಗಮನ ಹಾಗೆ ನಿರ್ಗಮನದ ಎರಡೂ ರಸ್ತೆಗಳನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ. ಭದ್ರತೆಗಾಗಿ ಎಲ್ಲಾ ವ್ಯವಸ್ಥೆಗಳನ್ನ ಬೆಂಗಳೂರು ಪೊಲೀಸರು ಮಾಡ್ತಾ ಇದ್ದು ಖಾಸಗಿ ನಿವಾಸಕ್ಕೆ ಸಾರ್ವಜನಿಕರು ಹಾಗೆ ಕಾರ್ಯಕರ್ತರಿಗೆ ನಿರ್ಬಂಧವನ್ನ ಹೇರಿದ್ದಾರೆ. ಏನೇ ಇದ್ರೂ ಕೂಡ ಸರ್ಕಾರಿ ನಿವಾಸದಲ್ಲಿಯೇ ಭೇಟಿಯಾಗಲಿರುವಂತಹ ಡಿಕೆ ಶಿವಕುಮಾರ್ ಶಾಸಕರು ಹಾಗೂ ಎಂಎಲ್ಸಿಗಳು ಸಂಸದರು ಸೇರಿದಂತೆ ಪ್ರಮುಖರಿಗೆ ಮಾತ್ರ ಇಲ್ಲಿ ಪ್ರವೇಶವನ್ನ ನೀಡಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನ ಪಡ್ಕೊಳ್ಳೋದನ್ನ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಈರಣ್ಣ ಇದ್ದಾರೆ. ಈರಣ್ಣ, ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ನಿವಾಸದ ಬಳಿ ಬಿಗಿ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ. ಯಾರಿಗೆಲ್ಲ ಅವಕಾಶ ಮಾಡಿಕೊಡಲಾಗ್ತಾ ಇದೆ, ಅಲ್ಲಿ ಸ್ಥಳದಲ್ಲಿ ಹೇಗೆ ಕಂಡು ಬರ್ತಾ ಇದೆ ದೃಶ್ಯಗಳು? ಶಕುಂತಲ, ಏನು ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರು ಏನು ಈಗ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಈಗಾಗಲೇ ರಾಜ್ಯಪಾಲರು ಅವರಿಗೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಂತ ಈಗಾಗಲೇ ಆಹ್ವಾನ ಕೊಟ್ಟಿದ್ದಾರೆ. ಹೀಗಾಗಿ ಏನು ಹಿರಿಯ ಪೊಲೀಸ್ ಅಧಿಕಾರಿಗಳು ಪ್ರೋಟೋಕಾಲ್ ಪ್ರಕಾರ ಡಿಕೆ ಶಿವಕುಮಾರ್ ಅವರ ಖಾಸಗಿ ನಿವಾಸ ಅಂದ್ರೆ ಸದಾಶಿವನಗರದಲ್ಲಿರೋ ಅವರ ಖಾಸಗಿ ನಿವಾಸಕ್ಕೆ ಹೆಚ್ಚಿನ ಭದ್ರತೆಯನ್ನು ಕೊಡಲಾಗಿದೆ. ಅಂದ್ರೆ ಏನು ಓರ್ವ ಸಿಎಂಗೆ ಏನು ಪ್ರೋಟೋಕಾಲ್ ಪ್ರಕಾರ ಏನು ಭದ್ರತೆ ಕೊಡಬೇಕು ಅದನ್ನ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಕೊಡ್ತಾ ಇದ್ದಾರೆ. ನಾನು ಹಿಂಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ಏನು ಖಾಸಗಿ ನಿವಾಸ ಇದು ಸದಾಶಿವನಗರದಲ್ಲಿರೋ ಖಾಸಗಿ ನಿವಾಸಕ್ಕೆ ಈಗಾಗಲೇ ಪೊಲೀಸರು ಭದ್ರತೆಯನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಪ್ರೋಟೋಕಾಲ್ ಪ್ರಕಾರ ಒಂದು ಸಿಎಂ ನಿವಾಸಕ್ಕೆ ಏನೆಲ್ಲ ಭದ್ರತೆ ಕೊಡಬೇಕು ಆ ಎಲ್ಲ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ಅಂದ್ರೆ ನಿವಾಸಕ್ಕೆ ಬ್ಯಾರಿಕೇಡ್ ಅಳವಡಿಸಿದ್ದಾರೆ. ಮತ್ತೆ ಅವ್ರ ನಿವಾಸಕ್ಕೆ ಏನು ಆಗಮನ ಮತ್ತು ನಿರ್ಗಮನದ ರಸ್ತೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಕಾರ್ಯಕರ್ತರಾಗ್ಲಿ ಅಥವಾ ಸಾರ್ವಜನಿಕರಾಗ್ಲಿ ಯಾರೇ ಇದ್ರೂ ಅವರನ್ನ ಇಲ್ಲಿ ಮನೆ ಹತ್ರ ಬಿಟ್ಕೊಳ್ಳಲ್ಲ. ಓನ್ಲಿ ಅಂದ್ರೆ ಶಾಸಕರು, ಸಂಸದರು ಮತ್ತು ಪರಿಷತ್ ಸದಸ್ಯರು ಮತ್ತೆ ಮಹತ್ವದ ವ್ಯಕ್ತಿಗಳಿಗೆ ಮಾತ್ರ ಅವರ ಖಾಸಗಿ ನಿವಾಸಕ್ಕೆ ಪ್ರವೇಶ ಇರುತ್ತೆ. ಇದಾದ ನಂತರ ಯಾರನ್ನು ಕೂಡ ಇಲ್ಲಿ ಅವರ ಖಾಸಗಿ ನಿವಾಸಕ್ಕೆ ಪ್ರವೇಶ ಮಾಡಲ್ಲ. ಇದರ ಹೊರತಾಗಿ ಏನು ಅವರಿಗೆ ಒಂದು ಸಿಎಂಗೆ ಏನು ಪ್ರೋಟೋಕಾಲ್ ಕೊಡುತ್ತಾ ಅಂದ್ರೆ ಪೊಲೀಸ್ ವ್ಯವಸ್ಥೆ ಅವ್ರಿಗೆ ಎಸ್ಕಾಟ್ ವ್ಯವಸ್ಥೆ ಇರುತ್ತೆ. ಅವ್ರಿಗೆ ಏನೆಲ್ಲ ಒಂದು ಸಿದ್ದರಾಮಯ್ಯ ಅವರಿಗೆ ಏನೇನೆಲ್ಲ ವ್ಯವಸ್ಥೆ ಮಾಡಿತ್ತು ಆ ವ್ಯವಸ್ಥೆಯನ್ನ ಮಾಡಲಾಗ್ತಿದೆ. ಅದ್ರ ಜೊತೆ ಅವರ ನಿವಾಸದ ಸುತ್ತಮುತ್ತ ಕೂಡ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಯಾವುದೇ ವ್ಯಕ್ತಿಗಳಿಗೆ ಇಲ್ಲಿ ಪ್ರವೇಶ ಮಾಡಲ್ಲ. ಏನಾದ್ರೂ ಪೊಲೀಸ್ ಸಿಬ್ಬಂದಿ ಅಥವಾ ಮಾಧ್ಯಮದವರಿಗೆ ಅಷ್ಟೇ ಇಲ್ಲಿ ಪ್ರವೇಶ ಮಾಡಲಾಗ್ತಿದೆ. ಮತ್ತೆ ಉನ್ನತ ಸ್ಥಾನದಲ್ಲಿ ಇರೋ ಯಾರಾದ್ರೂ ಸಚಿವರಾಗ್ಲಿ, ಯಾರು ಶಾಸಕರಾದ್ರು ಅಥವಾ ಯಾರಾದ್ರೂ ಪರಿಷತ್ ಸದಸ್ಯರು ಅಥವಾ ಯಾರು ಎಂಪಿಗಳು ಬಂದ್ರೆ ಮಾತ್ರ ಅವರ ಮನೆಗೆ ಪ್ರವೇಶ ಮಾಡಲಾಗ್ತಿದೆ. ಇದರ ಹೊರತಾಗಿ ಅವರನ್ನ ಇಲ್ಲಿ ಬಿಡಲ್ಲ. ಏನಿದ್ರು ಅವರ ಸರ್ಕಾರಿ ನಿವಾಸ ಅಂದ್ರೆ ಅವರಿಗೆ ಯಾವ್ದಾದ್ರು ಸರ್ಕಾರಿ ನಿವಾಸನ ನಿಯೋಜನೆ ಮಾಡಿದ್ರೆ ಅಲ್ಲಿ ಅಷ್ಟೇ ಅವರನ್ನ ಬಿಡಲಾಗ್ತಿದೆ, ಅಲ್ಲಿ ಅವ್ರಿಗೆ ಪ್ರವೇಶ ಮಾಡಲಾಗ್ತಿದೆ. ಶಕುಂತಲಾ, ಧನ್ಯವಾದ ಈರಣ್ಣ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.